ಇವತ್ತು ನಂಗಳ ಸವಾರಿ ಹೊರಟಿದ್ದು ನನ್ನ ಅಜ್ಜನ ಮನೆ ಕಡೆ. ಅಲ್ಲಿ ಇವತ್ತು ಕನಕಾಭಿಷೇಕದ ಕಾರ್ಯಕ್ರಮ ಇತ್ತು. ಹಾಗಾಗಿ ನಾನು ಮತ್ತು ಸಣ್ಣ ಮಗ ಹೊರಟಿದ್ದೆ. ದೊಡ್ಡ ಮಗನ ಸ್ಕೂಲಿಗೆ ಬಿಟ್ಟಿಕ್ಕೆ ನಂಗೆ ಹೊಂಟಿದ್ದೆ. ಸೊ ಇವ್ರು ನಂಗಳನ್ನ ಡ್ರಾಪ್ ಮಾಡಲು ಬಂದಿದ್ದರು. ಸಣ್ಣ ಮಗ ಕಾರ್ ಹತ್ತಿದ ತಕ್ಷಣ ಅಪ್ಪನ ಕಾಲು ಹತ್ತಿ ನಿದ್ದೆ ಮಾಡೋದು ಅಂದರೆ ತುಂಬ ಇಷ್ಟ. ನಂಗೆ ಬೇಗ ಹೋಪಲ್ಲ ಜಿಲ್ಲೆ ಅಲ್ಲಿ ನಾಂದಿ ಕಾರ್ಯಕ್ರಮದ ಒಂದು ಸ್ವಲ್ಪ ವಿಡಿಯೋ ಮಾಡ್ತೀನಿ. ಮದುವಿದ್ದು ಗೀತವನ್ನು ಹಾಡೆ ಆರತಿಯ ತಾರೆ ಮರಿ ಆರತಿಯ ತಾರೆ ರಾಮ ಸೀತೆ ಇದು ಹಂಗೆ ಆ ಕಡೆಗ ದಾರುಣಿ ನೋಡು ದೃಷ್ಟರ ದಾರುಣಿ ಮಾಡು. ಇಲ್ಲಿ ನನ್ನ ಅಮ್ಮ ಮತ್ತು ಚಿಕ್ಕಮ್ಮ ಸೇರಿ ಅಕ್ಷತ ಕಲಸ ಶಾಸ್ತ್ರವನ್ನು ಮಾಡ್ತಾ ಇದ್ದಾರೆ. ಕವಲೆ ಆಕಾಳ ತೂಪವನ್ನು ಪಾವುಷೆ ತರಿಸಿದ ಆಹುತಿಯ ನೀರ ಇಲ್ಲಿ ಅಮ್ಮನ ಜೊತೆಗೆ ಒಂದು ಸೆಲ್ಫಿ ತಗೊಂಡಾತು. ಕಡೆಗೆ ಅಜ್ಜನ ಅಕ್ಕ ಇದು ತುಂಬ ಒಂದು ವಯಸ್ಸಾದ ಒಂದು ಅಜ್ಜಿ ಇವರು. ಅಜ್ಜನ ಅಕ್ಕನ ಜೊತೆಗೆಲ್ಲ ಒಂದು ಸೆಲ್ಫಿ ತಗೊಂಡು ಆರಾಧನೆಯ ಮಾಡಿ ಪರಿ ಪರಿಯ ಮೂರುತಿ ತೋರುವೆನು ಆರತಿಯ. ಲೋಕರಕ್ಷಕನೆಂಬ ಬಿರಿದು ಪೊಗಡಿಸಿಕೊಂಡು ಲೋಕರಕ್ಷಕನೆಂಬ ಬಿರಿದು ಪೊಗಡಿಸಿಕೊಂಡೆ ವಾಸವೇ ಕೈಲಾಸ ವಸನವೇ ಗಜ ಚರ್ಮ ವಾಸುಕಿ ಆಭರಣ. ಈ ಕನಕಾಭಿಷೇಕದ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಹೇಳೋದೇನೆಂದರೆ 4 ತಲೆಮಾರು ಗಂಡಿನ ಒಂದು ಸಂತಾನ ಆದಾಗ, ಅಂದರೆ ಈಗ ನನ್ನ ಅಜ್ಜನಿಗೆ ನನ್ನ ಒಂದು ಮಾವನಿಗೆ ಒಂದು ನನ್ನ ಮಾವನ ಮಗನಿಗೆ ಒಂದು ಮಗ. ಸೊ 4ನೇ ತಲೆಮಾರು ಕೂಡ ಗಂಡು ಹುಟ್ಟಿದಾಗ ಮಾಡುವಂತಹ ಒಂದು ಕಾರ್ಯಕ್ರಮ ಅಂತಲೇ ಹೇಳಕ್ಕೂ ಇದು. ಸುಮಾರು ಒಂದು 5 ಜನ ವೈದಿಕರು ಸೇರಿ ನಡೆಸುವಂತಹ ಒಂದು ಕಾರ್ಯಕ್ರಮ ಅಂತಲೇ ಹೇಳಕ್ಕೂ. 5 ಜನ ವೈದಿಕರು ಜೊತೆಗೆ 3 ಜನ ಅಜ್ಜಿ ಮರಿಮೊಮ್ಮಗನು ಸೇರಿ 8 ಒಂದು ಬಂಗಾರದ ಹೂವನ್ನು ಮಾಡಿಸ್ತಾ, ಸೊ 5 ಒಂದು ಬಂಗಾರದ ಹೂವನ್ನು ವೈದಿಕರಿಗೆ ದಾನ ಮಾಡುವಂಥದ್ದು. ಮತ್ತು ಅಜ್ಜಿ ಮತ್ತು ಮರಿಮೊಮ್ಮಗನ ತಲೆಯ ಮೇಲೆ ಆ ಬಂಗಾರದ ಹೂವನ್ನು ಇಟ್ಟು ಅಲ್ಲಿ ಅಭಿಷೇಕವನ್ನು ಮಾಡುವಂಥ ಪದ್ಧತಿ ಇದ್ದು. ಈಗ
ಬಂಗಾರದ ಹೂವನ್ನು ತಲೆ ಮೇಲಿಟ್ಟು ಒಂದು ಸಾಣಿಗೆಯಲ್ಲಿ ಅಭಿಷೇಕವನ್ನು ಒಂದು ಮಾಡ್ತಾ ಪೂಜೆ ಮಾಡಿದಂತಹ ಕಲಶದ ನೀರನ್ನು ಅಭಿಷೇಕವನ್ನು ಮಾಡ್ತಾ ಸೊ ಈ ಥರ ಎಲ್ಲ ಒಂದು ನೋಡಿದಾಗ ಒಂದು ತುಂಬಾ ಖುಷಿ ಆಗ್ತು ಅಂತ ಹೇಳಕ್ಕೆ. ತುಂಬ ಒಂದು ವಿಶೇಷವಾದ ಒಂದು ಪದ್ಧತಿ, ತುಂಬ ಅಪರೂಪದ ಒಂದು ಕಾರ್ಯಕ್ರಮ. ಸೊ ಇದು ನನ್ನ ಒಂದು ಅಜ್ಜ ಅಜ್ಜಿ ಮತ್ತು ನನ್ನ ಒಂದು ಮಾವನ ಮೊಮ್ಮಗಂಗೆ ಸಿಕ್ಕಿದಂಥ ಭಾಗ್ಯ ಅಂತಲೇ ಹೇಳಕ್ಕು. ಈ ಮಂತ್ರ ಅದ್ರ ಹೇಳಿ ಒಂದ್ಸರ್ತಿಯ ಎಷ್ಟು ಚಂದವಾದ ಒಂದು ಬಂಗಾರದ ಹೂವು ನೋಡಿ. ಆಮೇಲೆ ಕಾರ್ಯಕ್ರಮ ಆದಮೇಲೆ ಉಡುಗೊರೆಯನ್ನು ಮಾಡುವಂಥ ಪದ್ಧತಿ ಇದ್ದು ಅಜ್ಜ ಅಜ್ಜಿ ಮತ್ತು ಮರಿ ಮೊಮ್ಮಗಂಗೆ ನಾರ್ಮಲ್ ಆಗಿ ಉಡುಗೊರೆ ಮಾಡ್ತಾ ಉಳಿದವಕ್ಕೂ ಕೂಡ ಅವರವರ ಇಷ್ಟ ಮಾಡ್ಲಕ್ಕು. ಸೊ ಇಲ್ಲಿ ಮೇಯ್ನಾಗಿ ಅಜ್ಜ ಅಜ್ಜಿ ಮತ್ತು ಮರಿ ಮೊಮ್ಮಗಂಗೆ ಉಡುಗೊರೆ ಮಾಡ್ತಾ ಮತ್ತು ಅದೇ ಥರ ಅಜ್ಜಿಗೆ ಮಡ್ಲಿ ತುಂಬ ಶಾಸ್ತ್ರ ಕೂಡ ಇದ್ದು ತುಂಬ ಒಂದು ಖುಷಿ ಆಗ್ತು ಈ ಥರ ಒಂದು ಶಾಸ್ತ್ರಗಳನ್ನೆಲ್ಲ ನೋಡಿದಾಗ. ಪ್ರಭುವೇ ಆರತಿ ಬೆಳಗುವ ಆರತಿ ಬೆಳಗುವ ಈ ಮನೆಯಲ್ಲಿ ಚೇತನ ತುಂಬಲಿ ಸತ್ಯ ಧರ್ಮದ ಜ್ಯೋತಿ ಬೆಳಗಲಿ ನಿತ್ಯ ಸಂಪದವಿದ್ದು ಬೆಳಗಲಿ ಭಕ್ತಿ ಜ್ಞಾನದ ಬೆಳಕು ಜಾಶನೆ ನಿನ್ನ ದಯದಲ್ಲಿ ಸುಖ ಮಂಗಳವಾಗಲಿ. ಉಮ್ಮಚ್ಚಿಯ ನಾಣ್ ಭಟ್ರು ಹೇಳಿ ಪ್ರಸಿದ್ಧಿ ಪಡೆದಂತಹ ಒಂದು ವೈದಿಕರಿಂದ ಒಂದು ಆಶೀರ್ವಚನದ ಮಾತುಗಳನ್ನ ಕೇಳಲಕ್ಕು ಈಗ. ಕಾರ್ಯ ಕನಕಾಭಿಷೇಕ ಅಥವಾ ಪ್ರಪೌತ್ರ ಮುಖ ದರ್ಶನ ಶಾಂತಿ ಅಂತ ಕರೀತಾರೆ. ಸಾಮಾನ್ಯವಾಗಿ ಎಲ್ಲ ಪ್ರಾಣಿಗಳು ಬಯಸೋದು ಹಾಗೆ, ವಿಶೇಷವಾಗಿ ಬುದ್ಧಿಜೀವಿಯಾದಂತಹ ಮನುಷ್ಯ ಬಯಸುವುದು ನಮ್ಮ ವಂಶ ಇಲ್ಲಿಗೆ ಮುಗಿಯಬಾರದು, ಅದು ಮುಂದೆ ನಡೀತಾ ಇರಬೇಕು ಯಾವಾಗಲೂ. ಹಾಗೆ ಪುತ್ರೋತ್ಪತ್ತಿಯಾದ ಒಂದು ಮನೆಯಲ್ಲಿ ಬಹಳ ಸಂತೋಷ ಆಗ್ತದೆ. ಉದ್ದೇಶ ಏನು? ನಮಗೆ ಹಿರಿಯರು ತಿಳಿಸಿಕೊಟ್ಟಿದ್ದಾರೆ, ನಾವು ಬದುಕುವುದು ಹೇಗೆ ಬದುಕಬೇಕು ಅನ್ನೋದು. ಧರ್ಮ ಎನ್ನುವುದು ಈ ಪ್ರಪಂಚದ ಸ್ಥಿತಿಗೆ ಕಾರಣವಾಗಿರ್ತದೆ. ಆ ಧರ್ಮವನ್ನು ನಾವು ರಕ್ಷಣೆ ಮಾಡಿದಾಗ ಮಾತ್ರ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತ ಹೇಳ್ತಾರೆ. ಧರ್ಮವನ್ನು ನಾವು ರಕ್ಷಣೆ ಮಾಡೋದು ಅಂದರೆ ಹೊರಗಿಂದ ಧರ್ಮಕ್ಕೆ ತೊಂದರೆ ಬರದ ಹಾಗೆ ರಕ್ಷಣೆ ಮಾಡೋದಲ್ಲ. ವಿಶೇಷವಾಗಿ ನಾವು ಧರ್ಮ ಆಚರಣೆಯನ್ನು ಮಾಡಿದಾಗ ಆ ಧರ್ಮ ತಾನಾಗೇ ರಕ್ಷಣೆಯಾಗ್ತದೆ, ಅಭಿವೃದ್ಧಿ ಆಗ್ತಾ ಹೋಗ್ತದೆ. ಅದಕ್ಕಾಗಿ ಧರ್ಮಾಚರಣೆಯನ್ನು ಮನುಷ್ಯ ಮಾಡಬೇಕು ಎನ್ನುವುದು ಹಿರಿಯರ ಅಭಿಪ್ರಾಯ. ಆ ಧರ್ಮಾಚರಣೆ ನಡೀತಾ ಇದ್ದರೆ ಮಾತ್ರ ಪ್ರಪಂಚ ಸುಸ್ಥಿತಿಯಲ್ಲಿ ಇರ್ತದಂತೆ. ಧರ್ಮೋ ವಿಶ್ವಸ್ಯ ಜಗತ ಪ್ರತಿಷ್ಠಾ. ಪ್ರತಿಷ್ಠಾ ಅಂದರೆ ಶಾಶ್ವತವಾಗಿ ಇರುವಂತಹದ್ದು.
ಈ ಪ್ರಪಂಚ ಚೆನ್ನಾಗಿ ಬಹಳ ಕಾಲ ಇರಬೇಕು ಅಂದರೆ ಧರ್ಮ ನಡೀತಾ ಇರಬೇಕು. ಧರ್ಮಾಚರಣೆಯನ್ನು ಮಾಡುವವರು ಯಾರು? ನಾವು ಮಾಡಬೇಕು. ಹಾಗೆ ಧರ್ಮಾಚರಣೆಯನ್ನು ಮಾಡುವಂತಹ ಜನ ನಮ್ಮಲ್ಲಿ ಯಾವಾಗಲೂ ಕ್ಷಯವಾಗಬಾರ್ದು, ಕ್ಷೀಣ ಆಗಬಾರ್ದು ಅಂತ ಅದು ಮುನ್ನಡೀತಾ ಇರಬೇಕು ಬಹುಶಃ ಎನ್ನುವುದು ಮುಖ್ಯ. ಅದಕ್ಕೆ ಹಿರಿಯರು ಹೇಳ್ತಾರೆ, ನಾವು ಈ ಪ್ರಪಂಚಕ್ಕೆ ಬಂದ ಮೇಲೆ ಭೌತಿಕವಾದಂತಹ ಜೀವನಕ್ಕೆ ಅನೇಕ ರೀತಿಯಾದಂತಹ ಸಾಲವನ್ನು ಮಾಡ್ತೇವೆ. ಸಂಸ್ಕೃತದಲ್ಲಿ ಋಣ ಅಂತ ಕರೀತಾರೆ. ಅದಕ್ಕೆ ಭಾಷಾ ವ್ಯತ್ಯಾಸ ಮಾತ್ರ, ಅರ್ಥ ಒಂದೇ ಇದೆ. ಸಾಲ ಅಂದ್ರೂ ಒಂದೇ, ಋಣ ಅಂದ್ರೂ ಒಂದೇ. ಹಾಗೆ ನಾವು ಹುಟ್ಟುವಾಗ 3 ಋಣವನ್ನು ತಂದಿರ್ತೇವೆ. ದೇವಋಣ, ಋಷಿಋಣ, ಪಿತೃಋಣ ಅಂತ. ಈ ಋಣಿಯಾಗಿದ್ದಾಗ ಮನುಷ್ಯನಿಗೆ ಸದ್ಗತಿ ಪ್ರಾಪ್ತಿ ಇಲ್ಲ ಅಂತ ಹೇಳ್ತಾರೆ. ಅವನು ಋಣ ವಿಮುಕ್ತನಾಗಬೇಕು, ಆವಾಗ ಮಾತ್ರ ಅವನಿಗೆ ಸದ್ಗತಿ ಪ್ರಾಪ್ತಿ ಆಗ್ತದೆ ಅಂತ. ಅದಕ್ಕಾಗಿ ಮೊದಲನೆಯದು ದೇವಋಣ ಅಂತ ಕರೀತಾರೆ. ಸೃಷ್ಟಿಯಲ್ಲಿ ದೇವತಾ ಸೃಷ್ಟಿ ಬೇರೆ, ದೇವತಾ ಸೃಷ್ಟಿಯನ್ನೇ ಬಳಸಿಕೊಂಡು ನಾವು ಮಾಡಿಕೊಂಡಂತಹ ಸೃಷ್ಟಿ, ಮನುಷ್ಯ ಸೃಷ್ಟಿ ಬೇರೆ. ಕೇವಲ ಮನುಷ್ಯ ಸೃಷ್ಟಿಯಿಂದ ಬದುಕಲಿಕ್ಕೆ ಆಗೋದಿಲ್ಲ ನಮಗೆ. ದೇವತಾ ಸೃಷ್ಟಿ ಬೇಕು, ನೀರು ಬೇಕು, ಗಾಳಿ ಬೇಕು, ಇವೆಲ್ಲವೂ ಕೂಡ ದೇವತಾ ಸೃಷ್ಟಿ. ಅವಕ್ಕೂ ನಾವು ದೇವತೆ ಅಂತಲೇ ಕರೀತೇವೆ. ಹಾಗೆ ಅಂತಹ ದೇವತಾ ಸೃಷ್ಟಿಯಿಂದ ಬದುಕುವ ನಾವು ದೇವತೆಗಳ ಅನುಗ್ರಹದಿಂದ ಬದುಕಿದ ಹಾಗೆ ಅವರಿಂದ ಋಣವನ್ನು ಹೊಂದಿರ್ತೇವೆ ಅಂತ ಅರ್ಥ. ಅವರಿಂದ ಉಪಕೃತ ಆಗಿರ್ತೇವೆ, ಅದೇ ಋಣ ಅಂತ ಅರ್ಥ. ಉಪಕೃತರಾದದ್ದು ಋಣ ಅಂತ ಅರ್ಥ. ಆ ಉಪಕಾರವನ್ನು ತೀರಿಸಬೇಕಾದ್ರೆ ಧರ್ಮಕರ್ಮವನ್ನು ನಾವು ಆಚರಿಸಬೇಕು, ಯಜ್ಞ ಯಾಗಾದಿಗಳನ್ನು ಮಾಡಬೇಕು. ಇದು ಎರಡನೆಯದು ಋಷಿ ಋಣ ಅಂತ ಅರ್ಥ. ಅದು ವಿಶೇಷವಾಗಿ ಬ್ರಾಹ್ಮಣರಿಗೆ ಇರ್ತದೆ. ಕೇವಲ ಬ್ರಾಹ್ಮಣರಿಗೆ ಅಂತಲ್ಲ, ಉಳಿದವರಿಗೂ ಕೂಡ ಇರ್ತದೆ, ಎಲ್ಲೋದಿಲ್ಲ ಅಂತಲ್ಲ. ಬ್ರಾಹ್ಮಣರು ವಿಶೇಷವಾಗಿ ಅದನ್ನು ಆಚರಣೆಯಲ್ಲಿ ಇಟ್ಕೊಳ್ಬೇಕು ಅಂತ. ಅನೇಕ ಸಾವಿರ ವರ್ಷಗಳವರೆಗೆ ಋಷಿಗಳು ತಪಸ್ಸು ಮಾಡಿದರು ಅಂತ ನಾವು ಪುರಾಣದಲ್ಲಿ ಕೇಳ್ತೇವೆ. ತಪಸ್ಸು ಮಾಡಿ ಅವರು ಹೊಂದಿದ್ದು ವೇದವನ್ನು. ಆ ವೇದವನ್ನು ಹೊಂದಿ ಈ ಪ್ರಪಂಚದಲ್ಲಿ ವೇದದಂತೆ ನಡೀತಾ ಇರಬೇಕು ಎನ್ನುವ ಉದ್ದೇಶದಿಂದ ಪರಂಪರೆಯಾಗಿ ವೇದವನ್ನು ಉಪದೇಶ ಮಾಡ್ತಾ ಬಂದರು. ಮೊದಲನೇ ಕಾಲದಲ್ಲಿ ಲೇಖನ ಇಲ್ಲ, ಶ್ರುತಿ ಅಂತ ಹೆಸರು. ಕಿವಿಯಿಂದ ಕಿವಿಗೆ ಬಿದ್ದು ಅದು ಮುಂದೆ ನಡೀತಾ ಇರಬೇಕು ಅನ್ನೋದು. ಹಾಗೆ ಆ ವೇದದ ಮಾತೆಯಾದಂತಹದ್ದು ಗಾಯತ್ರಿ. ವೇದವನ್ನು ನಾವು ಓದಬೇಕು. ವೇದ ಓದಲಿಕ್ಕಾಗಲಿಲ್ಲ ಅಂದರೆ ಪ್ರತಿ ದಿವಸ ವೇದದ ಮಾತೆಯಾದಂತಹ ಗಾಯತ್ರಿ ಜಪವನ್ನಾದರೂ ಮಾಡಬೇಕು. ಇದು ತ್ರೈವರ್ಣಿಕರಿಗೆ ಹೇಳಿದ್ದು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇವರಿಗೆ. ಇದನ್ನು ಮಾಡಿದಾಗ ಎರಡನೆಯದಾದಂತಹ ಋಷಿಋಣ ವಿಮುಕ್ತಿಯನ್ನು ಹೊಂದುತ್ತದೆ ಅಂತ. ಮೂರನೆಯದೇ ಪಿತೃಋಣ. ಮಕ್ಕಳ ಮುಖವನ್ನು ಕಂಡಾಗ ಪಿತೃಋಣ ಪರಿಹಾರ ಆಗ್ತದೆ ಅಂತ ಇದೆ. ಮಕ್ಕಳ ಮುಖವನ್ನು ಕಂಡಾಗ ಅಂದರೆ ಅದಕ್ಕಾಗಿ ಮಕ್ಕಳನ್ನು ಪಡೆಯಬೇಕು ಅನ್ನೋದರ್ಥ. ಮಕ್ಕಳು ಹುಟ್ಟಿದಾಗ ಪಿತೃಋಣದಿಂದ ಮುಕ್ತನಾಗ್ತಾನೆ ಅನ್ನೋದು. ಪಿತೃಋಣದಿಂದ ಕೇವಲ ಮುಕ್ತನಾದರೆ ಸಾಲದು, ಅವನಿಗೆ ಶಾಶ್ವತವಾದಂತಹ ಸ್ಥಿತಿ ಬೇಕು ಅನ್ನೋದಿದೆ. ಅದು ಮಗನಿಂದಲೂ ಕೂಡ ಸಿಗ್ತದೆ. ಆದರೆ ಆ ಸಂತೋಷ ಮುಂದುವರಿಯೋದು ಯಾವಾಗ? ಮೊಮ್ಮಗನು ಹುಟ್ಟಿದಾಗ. ಆವಾಗ ದಿವಪ್ರಾಪ್ತಿ, ಸ್ವರ್ಗ ಪ್ರಾಪ್ತಿ ಆಗ್ತದೆ ಅಂತ. ಅದಕ್ಕೆ ಯಜ್ಞ ಮಾಡಬೇಕು ಅಂತ ಇಲ್ಲ. ಮರಿಮಗನ ಮುಖವನ್ನು ಕಂಡಾಗ ಈ 3 ಋಣದಿಂದ ಮುಕ್ತನಾಗ್ತದಂತೆ. ಯಾವುದೂ ಮಾಡಬೇಕಾದದ್ದಿಲ್ಲ ಅವನು. ಆವಾಗ ಮರಿಮಗನ ಮುಖವನ್ನು ಕಂಡಾಗ ಋಣ ಪರಿಹಾರ ಆಗ್ತದೆ ಅಂತ ಇದೆ. ಇದು ಅದರ ಮಹತ್ವ. ಸಂತೋಷ ಆಗ್ತದೆ. ಯಾಕಂದರೆ ಪಿತೃಗಳು ತಮ್ಮ ವಂಶವನ್ನು ಯಾವಾಗಲೂ ವಂಶ ಚೆನ್ನಾಗಿರಬೇಕು ಅಂತ ಬಯಸ್ತಾರಂತೆ. ಇಲ್ಲಿಂದ ಒಬ್ಬ ಪಿತೃ ಹೋಗಿರ್ತಾನೆ, ಸ್ವರ್ಗದಲ್ಲಿರ್ತಾನೆ. ಸ್ವರ್ಗದಲ್ಲಿದ್ದರೂ ಕೂಡ ಅವನ ಮನೆತನದವರು ಕರ್ಮ ಮಾಡ್ತಾ ಇರಬೇಕು ಅಂತ ಬಯಸ್ತಾನಂತೆ. ಯಾಕಂದರೆ ಪ್ರತಿ ವರ್ಷ ನಾವು ಮಾಡುವಂತಹ ಪೈತೃಕವಾದಂತಹ ಕರ್ಮಗಳೆಲ್ಲವೂ ಕೂಡ ಪಿತೃ ಪ್ರೀತ್ಯರ್ಥವಾಗಿ ಮಾಡೋದು. ಪಿತೃ ದೇವತೆಯಾದಂತಹ, ಪಿತೃ ಅಧಿದೇವತೆಯಾದಂತಹ ಮಹಾವಿಷ್ಣುವನ್ನು ಕುರಿತಾಗಿ ಮಾಡುವಂತಹ ಅದೆಲ್ಲ ಫಲವೂ ಕೂಡ ಪಿತೃಗಳಿಗೆ ಹೋಗಿ ಸೇರ್ತದೆ ಅಂತ ಇದೆ. ಹಾಗಾಗಿ ಅವರಿಗೆ ತೃಪ್ತಿ ಆಗ್ತದೆ. ನಮ್ಮ ಮನೆತನದಲ್ಲಿ ಈ ಕುಡಿ, ದೀಪದ ಕುಡಿ ಇದ್ದ ಹಾಗೆ ಈ ಮನೆತನದ ಕುಡಿ ಮುಂದೆ ನಡೀತಾ ಇದ್ದರೆ ಯಾವಾಗಲೂ ನಮಗೆ ಅವರಿಂದ ಆಹಾರ ಸಿಗ್ತಾ ಇರ್ತದೆ, ಸಂತೋಷ ಆಗ್ತಾ ಇರ್ತದೆ ಅಂತ ಪಿತೃಗಳು ಬಯಸ್ತಾರೆ. ಹಾಗೆ ಮಗನ ಮುಖವನ್ನು ಕಂಡಾಗ ಎಲ್ಲ ಋಣದಿಂದ ವಿಮುಕ್ತನಾಗಿ ಅವನು ಬ್ರಹ್ಮಲೋಕಿ ಮಹೀಯತೆ ಅಂತ ಬರ್ತದೆ. ಬ್ರಹ್ಮಲೋಕದಲ್ಲಿ ಅಂದರೆ ಮುಕ್ತಿಯನ್ನು ಪಡೀತಾನೆ ಅನ್ನೋದು ತಾತ್ಪರ್ಯ. ಅದಕ್ಕಾಗಿ ಈ ಪ್ರಪೌತ್ರ ಮುಖ ದರ್ಶನ ಶಾಂತಿಯನ್ನು ಮಾಡಬೇಕು ಅಂತ ಹೇಳಿದರು. ಇದು ಶಾಂತಿ ಅಂದರೆ ನಾವು ಯಾವುದೋ ಒಂದು ಕಷ್ಟಗಳು ಬಂದಾಗ,
ಪ್ರಾಯಶ್ಚಿತ್ತ ರೂಪವಾಗಿ ಶಾಂತಿಯನ್ನು ಮಾಡ್ತೇವೆ, ಅದರ ಪರಿಹಾರಕ್ಕಾಗಿ ಶಾಂತಿಯನ್ನು ಮಾಡಿಕೊಡ್ತೇವೆ. ಇದು ಹಾಗಲ್ಲ. ಮದುಮಗ ಹುಟ್ಟಿದ್ದಾನೆ ಅಂದರೆ ಕಷ್ಟ ಬಂತು ಅಂತ ಅರ್ಥ ಅಲ್ಲ, ಸಂತೋಷ ಹೆಚ್ಚಾಗಿದೆ ಅಂತ ಅರ್ಥ. ಅದರಿಂದ ಸಂತೋಷ ಹೆಚ್ಚಾಗ್ತದೆ. ಅದಕ್ಕೆ ಕನಕಾಭಿಷೇಕ ಅಂತ ಹೆಸರು. ಬಂಗಾರದಿಂದ ಸ್ನಾನ ಬಂಗಾರದ ನೀರಿನಿಂದ ಅಂದರೆ ಬಂಗಾರದ ಹೂವನ್ನು ತಲೆಯ ಮೇಲಿಟ್ಟು ಸ್ನಾನ ಮಾಡಿಸಬೇಕು ಅಂತ ಇದೆ. ಅದಕ್ಕಾಗಿ ಕನಕಾಭಿಷೇಕ ಅಂತ ಕರೀತಾರೆ. ಹಾಗೆ ಇವತ್ತು ಈ ಮಗುವಿಗೆ ಕನಕಾಭಿಷೇಕ ಮಾಡಿಯಾಗಿದೆ. ಯಜಮಾನರಿಗೆ ಬಹಳ ತೃಪ್ತಿಯೂ ಕೂಡ ಆಗಿದೆ. ನಮ್ಮ ವಂಶ ಮನೆತನ ಅವಿಚ್ಛಿನ್ನವಾಗಿ ಮುಂದೆ ನಡೀತದೆ ಎನ್ನುವಂತಹ ತೃಪ್ತಿಯಾಗಿದೆ. ಇದಕ್ಕೆ ಅಧಿದೇವತೆ ಈ ಕರ್ಮಕ್ಕೆ ಲಕ್ಷ್ಮೀನಾರಾಯಣ, ಮಹಾವಿಷ್ಣು ಅಂತರ್ಥ. ಅವರ ಅನುಗ್ರಹ ಆಗ್ತದೆ. ಲಕ್ಷ್ಮೀನಾರಾಯಣನ ಅನುಗ್ರಹ ಆದಾಗ ಮನುಷ್ಯ ಏನನ್ನು ಬಯಸ್ತಾನೋ ಅದೆಲ್ಲವೂ ಸಿಗ್ತದಂತೆ. ಹಾಗಾಗಿ ಈ ಮನೆತನದಲ್ಲಿ ಅವಿಚ್ಛಿನ್ನವಾಗಿ ಪರಂಪರೆ ನಡೀತಾ ಧಾರ್ಮಿಕವಾದಂತಹ ಕಾರ್ಯಕ್ರಮಗಳು ಮನೆಯಲ್ಲಿ ನಡೀತಾ ಇರಲಿ. ಲಕ್ಷ್ಮೀನಾರಾಯಣದ ಪೂರ್ಣ ಅನುಗ್ರಹ ಆಗಿ ಈ ಮನೆಯ ಎಲ್ಲರಿಗೂ ಕೂಡ ಕುಟುಂಬದವರಿಗೆ ಆಯುಷ್ಯ, ಆನಂದ, ಆರೋಗ್ಯಗಳ ಅಭಿವೃದ್ಧಿಯಾಗಲಿ. ವಿಶೇಷವಾಗಿ ಇವತ್ತು ಈ ಮುಖ ದರ್ಶನವನ್ನು ಮಾಡಿಸಿಕೊಂಡಂತಹ ಮಗು ದೀರ್ಘಾಯುಷ್ಯವಂತನಾಗಿ, ಕೀರ್ತಿವಂತನಾಗಿ, ಶ್ರೀಮಂತನಾಗಿ, ಕಾಂತಿಯುತನಾಗಿ ಬಾಳಲಿ ಅಂತ ಎಲ್ಲ ಬ್ರಾಹ್ಮಣರು ಆಶೀರ್ವಾದವನ್ನು ಮಾಡ್ತಾರೆ. ಈಗ ಊಟ ಶುರುವಾತು. ಊಟಕ್ಕೆ ಕುಂತಾಗ ಅದಕ್ಕೊಂದು ಕಳೆ ಬಪ್ಪದು ಗ್ರಂಥ ಶುರುವಾದಾಗ್ಲೆಯ. ವಿದ್ಯಾನಾಮನರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ ವಿದ್ಯಾ ಭೋಗಕರೀ ಯಶಸ್ಸುಖಕರೀ ವಿದ್ಯಾ ಗುರುಣಾಂ ಗುರುಃ ವಿದ್ಯಾ ಬಂಧುಜನೇ ವಿದೇಶಗಮನೆ ವಿದ್ಯಾ ಪರಾ ದೇವತಾ ವಿದ್ಯಾ ರಾಜಸು ಪೂಜ್ಯತೆ ನ ತು ಧನಂ ವಿದ್ಯಾ ವಿಹಿನ ಪಶುಃ. ಹರ ನಮಃ ಪಾರ್ವತೀಪತಯ. ವಿಶ್ವಾಧಾರಂ ಗಗನ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ವಿದ್ಯಾನಗಮ್ಯಂ ವಂದೇ ಭೋಜನಕಾಲೇ ಸೀತಾಕಾಂತ ಸ್ಮರಣಂ. ದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ. ನಮಃ ಪಾರ್ವತೀಪತಯ. ಹರ ಹರ ಮಹಾದೇವ. ಅಜ್ಜ ಅಜ್ಜಿ ಜೊತೆಗೆ ಒಂದು ಫೋಟೋ ತಗೊಂಡಾತು. ಅಜ್ಜ ಅಜ್ಜಿ ನೋಡ್ತಪ್ಪದೇ ಒಂದು ಖುಷಿ. ನನ್ನ ಅಜ್ಜನ ಮನೆ ಸುಮಾರು 150 ವರ್ಷಕ್ಕಿಂತ ಹಳೆಯ ಒಂದು ಮನೆ ಅಂತಲೇ ಹೇಳಕ್ಕು. ನಂಗಳ ಒಂದು ಮುದಿಯಜ್ಜಿ 100 ವರ್ಷ ಕಾಲ ಬದುಕಿತ್ತು. ಸೊ ಅದರ ಮಾವನಿಗೂ ಕೂಡ ಈ ಮನೆಯನ್ನು ಕಟ್ಟಿಸಿದ್ದು ಯಾವಾಗ ಅಂತ ಗೊತ್ತಿತ್ತಿಲ್ಲಡ. ಸೊ ಅಷ್ಟು ಹಳೆಯದಾದ ಮನೆ. ಈ ಒಂದು ಮನೆಯಲ್ಲಿ ನಂಗೆ ಶಾಲೆಗೆಲ್ಲ ಕಲ್ತಿದ್ದು ಇದೇ ಒಂದು ಮನೆಯಲ್ಲಿ, ಆಡಿ ಬೆಳೆದಿದ್ದಂತಹ ಮನೆ ಇದು. ನಂಗ ಅಂತ ಅಲ್ಲ, ನಂಗಳಂತ 100 ಜನ ಇಲ್ಲಿ ಶಾಲೆ ಒಪ್ಪಲು ಉಳಿದಿದ್ದ. ಹಳೆ ಕಾಲದಲ್ಲೆಲ್ಲ ಸ್ಕೂಲೆಲ್ಲ ದೂರ ಆಗೋದ್ರಿಂದವ
ಪರಿಚಯದ ಮೇಲೆಗೆ ಸಂಬಂಧಿಕರಿಗೆ ಆ ಒಂದು ಆಧಾರದ ಮೇಲೆ ರಾಶಿ ಜನ ಬಂದು ಉಳ್ಕತ್ತಿದ್ದ. ಎಷ್ಟೋ ಒಂದು ಜನಕ್ಕೆ ಇಲ್ಲಿ ಅನ್ನ ಹಾಕಿದ್ದ, ಮತ್ತು ಎಷ್ಟೋ ಜನಕ್ಕೆ ವಿದ್ಯೆ ಕಲಿಯಲ್ಲೇ ತುಂಬಾ ಒಂದು ಹೆಲ್ಪ್ ಮಾಡಿದ್ದ ಅಂತಲೇ ಹೇಳಕ್ಕು. ಸೊ ಇಲ್ಲಿ ಯಾರೇ ಬಂದು ಉಳ್ಕೊಂಡ್ರು ಕೂಡ ಬೇರೆಯವ್ರು ಯಾರೋ ಬಂದು ಉಳ್ಕಂಡ ಇದು ಯಾರೋ ಹೊರಗಿನವುಗಳ ದೃಷ್ಟಿಯಿಂದ ನೋಡ್ತಿದ್ವಿ. ಇಲ್ಲೇ ತಮ್ಮ ಮಕ್ಕಳಂತೆ ಅವರನ್ನು ಕೂಡ ಸಾಕ್ತಿದ್ದವು. ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿದ್ದ, ಒಂದು ಒಳ್ಳೆಯ ವಿದ್ಯೆ ಮತ್ತು ಒಂದು ಯಾವ ವಯಸ್ಸಿಗೆ ಯಾವ ಕೆಲಸಗಳನ್ನು ನಾವು ಕಲಿಯುವುದನ್ನು ಇಲ್ಲಿ ರಾಶಿ ಜನ ಕಲ್ತಿದ್ದ. ಈ ಒಂದು ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಯಾವತ್ತೂ ನೆಲೆಸಲಿ ಹೇಳಿ ಕೇಳ್ಕತ್ಯ. ಸೊ ಈ ಒಂದು ಮನೆಗೆ ಬಂದು ಒಂದು ಕನಕಾಭಿಷೇಕ ನೋಡಿದ್ದು ತುಂಬ ಖುಷಿ ಕೊಡ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.